like to share my testimony. My name is Divya. I shared many testimonies before also. With your preaching and applying word of God in my life, I got lots of hope and faith on relying on God. ಇಲ್ಲಿ ಸಹೋದರಿ ದಿವ್ಯಾ ಅಂತ ಟೆಸ್ಟಿಮನಿ ಹಾಕಿದ್ದಾಳೆ. ಆಕೆ ಹೇಳಿದ್ದಾಳೆ, ದೇವರ ವಾಕ್ಯವನ್ನು ನೀವು ಸಾರುವುದರಿಂದ ಅದನ್ನು ನಾನು ಅಳವಡಿಸಿಕೊಂಡಿದ್ದರಿಂದ ನನ್ನ ಜೀವಿತದಲ್ಲಿ ಅನೇಕ ನಿರೀಕ್ಷೆ ಮತ್ತು ಫೇತ್ ಮತ್ತು ದೇವರನ್ನು ಆತುಕೊಳ್ಳಿಕ್ಕೆ ನಾನು ಕಲಿತಿದ್ದೇನೆ ಅಂತ. ಐ ವಾಸ್ ಪ್ರೇಯಿಂಗ್ ಫಾರ್ ಬೆಟರ್ ಜಾಬ್ ಇನ್ ಮೈ ಲೈಫ್. ಆಕೆ ಒಳ್ಳೆಯ ಕೆಲಸಗೋಸ್ಕರ ಪ್ರಾರ್ಥಿಸ್ತಾ ಇದ್ದಳು. Since 1 year, but God had an amazing plan, so I got job offer from an European country, Luxembourg, okay, with a salary package of 3.5 lakhs per month. God has blessed more than what I deserve. Praise the Lord, and thank you so much for your powerful preaching, mainly focusing on word of God. I really appreciate your effort to make everyone understand the value and importance of word of God. And one more testimony about my kids. They are really keeping well with the power of word of God in this situation, because we both work, but God is protecting our kids all the time. My husband had high BP. With the help of the declaring the word of God, he is having normal BP. Thank you so much, Pastor. May God bless you and your family. Thank you. ಇಲ್ಲಿ ಸಹೋದರಿ ದಿವ್ಯಾ ಎಂಬವಳು ಯುರೋಪಿಯನ್ ಕಂಟ್ರಿಯಿಂದ ಲಕ್ಸಂಬರ್ಗ್ ಅಲ್ಲಿಂದ ಆಕೆ ಮೆಸೇಜ್ ಕಳಿಸಿದ್ದಾಳೆ. ಆಕೆಗೆ 3.5 ಸ್ಯಾಲರಿ, ಯಾಕೆಂದರೆ ಕೆಲಸ ಇರಲಿಲ್ಲ 1 ವರ್ಷದಿಂದ. ಆಕೆ ವಾಕ್ಯವನ್ನು ಅಪ್ಲೈ ಮಾಡಿದಳು, ಡಿಕ್ಲೇರ್ ಮಾಡಿದಳು, ಆಕೆ ಕೆಲಸ ಸಿಕ್ಕಿತ್ತು ಮತ್ತು ಆಕೆಯ ಮಕ್ಕಳು ಆರೋಗ್ಯವಾಗಿದ್ದಾರೆ ಈ ಸಿಚುವೇಷನಲ್ಲಿ. ಅಷ್ಟು ಮಾತ್ರ ಅಲ್ಲ, ಆಕೆಯ ಗಂಡನಿಗೆ ಹೈ ಬಿ ಪಿ ಇತ್ತು, ದ ಬ್ಲಡ್ ಪ್ರೆಷರ್, ರಕ್ತ ಒತ್ತಡ ಹೈ ಇತ್ತು. ಈಗ ದೇವರ ವಾಕ್ಯವನ್ನು ಆಕೆ ಅರಿಕೆ ಮಾಡಿ ನಾರ್ಮಲ್ ಆಗಿದ್ದಾರೆ. ಪ್ರೈಸ್ ಗಾಡ್, ದೇವರಿಗೆ ಸ್ತೋತ್ರ. ದೇವರ ವಾಕ್ಯ ನಂಬುವರಾದ ನಿಮ್ಮಲ್ಲಿ ಅದು ಬಲವಾಗಿ ಕೆಲಸ ಮಾಡುತ್ತದೆ. ಪ್ರೈಸ್ ಗಾಡ್. ಯಾರು ದೇವರ ವಾಕ್ಯವನ್ನು ಅಪ್ಲೈ ಮಾಡುತ್ತಾರೆ ಅವರಲ್ಲಿ ಅದು ಕೆಲಸ ಮಾಡಿಯೇ ಮಾಡುತ್ತದೆ. ನನಗೆ ಎನ್ಕರೇಜ್ ಮಾಡ್ತೇನೆ, ಡೋಂಟ್ ಡಿಸ್ಕರೇಜ್ ಆಗಬೇಡ್ರಿ. ತಡವಾದರೂ ದೇವರು ಬೇಗನೆ ನಿಮ್ಮ ನ್ಯಾಯವನ್ನು ತೀರಿಸ್ತಾನೆ. ಪ್ರೈಸ್ ಗಾಡ್. ಅದರಿಂದ ಕೆಲವರು ಅನೇಕರು ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲೊಬ್ಬ ಸಹೋದರ ಪ್ರಶ್ನೆಯನ್ನು ಕೇಳಿದ್ದಾನೆ, ನಾನು ಒಂದೊಂದು ಉತ್ತರ ಕೊಡ್ತೇನೆ. ಯಹೂದ್ಯರು ಸುನ್ನತಿ ಮಾಡುತ್ತಾರೆ, ಮುಸ್ಲಿಂ ಸುನ್ನತಿ ಮಾಡುತ್ತಾರೆ, ಎರಡು ಧರ್ಮ ಒಂದೇನಾ ಅಂತ. ಪ್ರೈಸ್ ಗಾಡ್. ಯಹೂದ್ಯರು ಸುನ್ನತಿ ಮಾಡುತ್ತಾರೆ, ಮುಸ್ಲಿಂ ಸುನ್ನತಿ ಮಾಡುತ್ತಾರೆ. ಓಕೆ, ನಿಮ್ಗೆ ಇದರೆಲ್ಲ ಆನ್ಸರ್ ಕರೆಕ್ಟಾಗಿ ಸಿಗಬೇಕಾದರೆ ಇವತ್ತಿನಿಂದ ಒಂದು ಕೆಲಸ ಮಾಡಿ, ಮಾಡಿ ಬೈಬಲನ್ನು ಓದಿ. ಪ್ರೈಸ್ ಗಾಡ್. ಸತ್ಯವೇದವನ್ನು ಆದಿಕಾಂಡದಿಂದ ಪ್ರಕಟಣೆಯವರೆಗೆ ಓದಲಿಕ್ಕೆ ಪ್ರಾರಂಭ ಮಾಡಿ. ನಿಮ್ಮ ಪ್ರತಿಯೊಂದು ಕ್ವಶನ್ಗಳಿಗೆ ಅಲ್ಲಿ ಆನ್ಸರ್ ಇದೆ. ಪ್ರೈಸ್ ಗಾಡ್. ಪ್ರತಿಯೊಂದು ಕ್ವಶನ್ಗಳಿಗೆ ದೇವರ ವಾಕ್ಯದಲ್ಲಿ ಆನ್ಸರ್ ಇದೆ. ಯಾಕಂತ ಹೇಳಿದ್ರೆ ಅನೇಕರು ದೇವರ ವಾಕ್ಯವನ್ನು ಓದುವುದಿಲ್ಲ. ಯಾವುದೊಂದು ಇಡೀ ದಿನ ಫೇಸ್ಬುಕ್ಕಲ್ಲಿ ಇರ್ತಾರೆ, ಹೋಲ್ ಡೇ ಮೆಸೇಜ್ಗಳನ್ನು ಕೇಳ್ತಾರೆ ಅಷ್ಟೇ. ಅವರು ವೈಯಕ್ತಿಕವಾಗಿ ಸತ್ಯವೇದವನ್ನು ಓದುವುದಿಲ್ಲ. ಮತ್ತು ಯಾರ್ಯಾರು ಏನೇನೋ ಆರ್ಟಿಕಲ್ ಅದಕ್ಕೆ ತಲೆಬುಡ ಇಲ್ಲದ್ದು ಬರೆದಾಗ ಅದೇ ಸತ್ಯ ಅಂತ ನಿಮಗೆ ಆಗ್ತದೆ. ದೇವರ ವಾಕ್ಯ ಅಂದರೆ ಏನು, ಸತ್ಯವೇದ ಅಂದರೆ ಏನು, ಅದು ಹೇಗೆ ಬಂತು, ಎವ್ರಿಥಿಂಗ್ ಅದು ಸತ್ಯವೇದದಲ್ಲಿದೆ. ಸುನ್ನತ್ ಎಂಬಂಥದ್ದು ಪ್ರಾರಂಭವಾದದ್ದು ಅಬ್ರಹಾಮನಿಂದ. ನಾವು ನೋಡ್ತೇವೆ, ಅಬ್ರಹಾಮನನ್ನು ದೇವರು ಕರೀತಾನೆ. ಎಲ್ಲಿಂದ? ಕಸ್ತಿಯ ದೇಶದಿಂದ. ಕಸ್ತಿಯ ಅಂತ ಹೇಳಿದರೆ ಈಗ ಅದು ಇರಾಕ್. ನಾವು ನೋಡ್ತೇವೆ ಇರಾಕ್. ಮತ್ತು ಬಾಬೇಲ್ ಅಂತ ಹೇಳಿದರೆ, ಬ್ಯಾಬ್ಲೋನ್ ಅಂತ ಹೇಳಿದರೆ ಈಗದ ಬಗ್ದಾದ್. ಆ ದೇಶದಲ್ಲಿ ಆತನು ವಾಸ ಮಾಡುತ್ತಾ ಇದ್ದ. ಇನ್ನೊಂದು ಹೆಸರು ಮೆಸಪೊತೋಮಿಯಾ ಅಂತ, ಕಸ್ತಿಯ. ಪ್ರೈಸ್ ಗಾಡ್. ಇನ್ನೊಂದು ಹೆಸರು ಅದರದ್ದು. ಓಕೆ, ಅದಕ್ಕೋಸ್ಕರ ಸದ್ದಾಮ್ ಹೇಳ್ತಾ ಇದ್ದ ಅಬ್ರಹಾಮನು ಇಲ್ಲೇ ಇದ್ದ ಅಂತ.
ಓಕೆ, ನೆಕ್ಸ್ಟ್ ದೇವರು ಅಲ್ಲಿಂದ ಅವನು ಕರೀತಾನೆ. ಆತನ ತಂದೆ ತಾಯಿಗಳು ಅವರು ಅನ್ಯ ದೇವರನ್ನು ಸೇವಿಸ್ತಾ ಇದ್ದರು. ಪ್ರೈಸ್ ಗಾಡ್. ಇದೇ ಬೈಬಲಲ್ಲಿ ನಾವು ನೋಡುತ್ತೇವೆ. ಯೆಹೋಶುವನ ಗ್ರಂಥ 24ನೇ ಅಧ್ಯಾಯ 3ನೇ ವಚನದಲ್ಲಿ ಓದಿದರೆ ನಿಮಗೆ ಸಿಗ್ತದೆ. ಯೆಹೋಶುವನ ಗ್ರಂಥ, ಯೆಹೋಶುವ 24ನೇ ಅಧ್ಯಾಯ 3ನೇ ವಚನ. ನಾನು ನಿಮ್ಮ ಪಿತೃವಾದ ಅಬ್ರಹಾಮನನ್ನು, ಅಲ್ಲಿಂದ 2ನೇ ವಚನದಿಂದ ಓದ್ತೇನೆ. ಯೆಹೋಶುವನು ಅವರೆಲ್ಲರಿಗೆ, ನಿಮ್ಮ ದೇವರಾದ ಯೆಹೋವನು ಹೇಳುವುದೇನೆಂದರೆ, ಅಬ್ರಾಮ್, ನಾಹೋರ್ ಎಂಬವರ ತಂದೆಯಾದ ತೆರಹ ಮೊದಲಾದ ನಿಮ್ಮ ಮೂಲ ಪುರುಷರು ಪೂರ್ವದಲ್ಲಿ ಯೂಫ್ರಟೀಸ್ ಹೊಳೆಯ ಆಚೆಯಲ್ಲಿದ್ದು ಅನ್ಯ ದೇವತೆಗಳನ್ನು ಪೂಜಿಸುತ್ತಿದ್ದರು. ಅನ್ಯ ದೇವತೆಗಳನ್ನು ಅವರು ಪೂಜಿಸುತ್ತಿದ್ದರು. ನೆಕ್ಸ್ಟ್ 4ನೇ ವಚನ, 24ನೇ ಅಧ್ಯಾಯ 3ನೇ ವಚನ. ನಾನು ನಿಮ್ಮ ಪಿತೃವಾದ ಅಬ್ರಹಾಮನನ್ನು ಅಲ್ಲಿಂದ ಕರೆದಂದು ಕಾನಾನ್ ದೇಶದಲ್ಲೆಲ್ಲ ಸಂಚಾರ ಮಾಡಿಸಿ ಈಸಾಕನೆಂಬ ಮಗನನ್ನು ಕೊಟ್ಟು ಅವನ ಸಂತಾನವನ್ನು ಹೆಚ್ಚಿಸಿದೆನು. ದೇವರು ಅಬ್ರಹಾಮನ ನಾವು ನೋಡ್ತೇವೆ ಆದಿಕಾಂಡದಲ್ಲಿ, ನಾವು ನೋಡ್ತೇವೆ 12ನೇ ಅಧ್ಯಾಯದಲ್ಲಿ ಅಬ್ರಹಾಮನನ್ನು ದೇವರು ಕರೀತಾನೆ. 12ನೇ ಅಧ್ಯಾಯ 1ನೇ ವಚನ ನೀವು ಓದಿದ ಸಿಗ್ತದೆ. 12ನೇ ಅಧ್ಯಾಯ 1ನೇ ವಚನ. ಓಕೆ, ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ವೆರಿ ಇಂಪಾರ್ಟೆಂಟ್. ದೇವರು ಹೇಳಿದ ಅಲ್ಲೇ ನಿಲ್ಲು ಅಂತ ಹೇಳಲಿಲ್ಲ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ನಿನ್ನ ಸ್ವಜನರನ್ನು, ನಿನ್ನ ಬಂಧು ಬಳಗವನ್ನು, ನಿನ್ನ ರಿಲೇಟಿವ್ಸ್, ನಿನ್ನ ಫ್ರೆಂಡ್ಸ್, ನಿನ್ನ ಮನೆಯವರು, ನಿನ್ನ ತಂದೆಯ ಮನೆ, ನಿನ್ನ ಎಲ್ಲರ ಕುಟುಂಬದವರು, ಬಳಗವನ್ನು, ತಂದೆಯ ಮನೆಯನ್ನು ಕೂಡ, ಅವನ ಆಸ್ತಿ ಕೂಡ ಬೇಡ, ಏನು ಬೇಡ, ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನೆಕ್ಸ್ಟ್, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವನು ಹರಸುವೆನು, ನಿನ್ನನ್ನು ಶಪಿಸುವವನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಇಲ್ಲಿ ನಾನು ಶಾರ್ಟ್ ಆಗಿ ಮಾತಾಡ್ತೇನೆ. ಏನಂತ ಹೇಳಿದ್ರೆ, ಅಬ್ರಹಾಮನು ದೇವರ ಮಾತಿಗೆ ಕಿವಿಗೊಟ್ಟು ಆತನು ಸ್ವದೇಶವನ್ನು, ಬಂಧು ಬಳಗವನ್ನು ಬಿಟ್ಟು ಹೋಗುತ್ತಾನೆ. ಅವನ ಹೆಂಡತಿ ಸಾರಳನ್ನು ಆತನು ಕರ್ಕೊಂಡು ಹೋಗ್ತಾನೆ. ಆಗ ಅವನಿಗೆ 75 ವರ್ಷ, 75 ಇಯರ್ಸ್. 75 ವರ್ಷ ಆದವನಿಗೆ ದೇವರು ಹೇಳ್ತಾನೆ, ನಿನ್ನ ಸಂತಾನವನ್ನು ನಕ್ಷತ್ರಗಳಷ್ಟು ನಾನು ಹೆಚ್ಚಿಸುವೆನು, ನಿನ್ನಿಂದ ಒಂದು ದೊಡ್ಡ ಜನಾಂಗವನ್ನು ಉಂಟು ಮಾಡುವೆನು. ಪ್ರೈಸ್ ಗಾಡ್. ಅಲ್ಲಿ ನಾವು ನೋಡ್ತೇವೆ, ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡುತ್ತಾನೆ. ಪ್ರೈಸ್ ಗಾಡ್. ಅಬ್ರಹಾಮನು ಅವನು ಹೋಗುವಾಗ ಲೋಟನನ್ನು ಕರ್ಕೊಂಡು ಹೋಗ್ತಾನೆ. ದೇವರು ಹೇಳಿದ್ದು ಬಂಧು ಬಳಗವನ್ನು ಎಲ್ಲವನ್ನು ಬಿಟ್ಟು ಅವನನ್ನು ಕರ್ಕೊಂಡು ಹೋಗುತ್ತಾನೆ. ನಾವು ನೋಡ್ತೇವೆ ಅಲ್ಲಿ ಆತನು ವೆಯ್ಟ್ ಮಾಡ್ತಾನೆ. ಸುಮಾರು 86 ವರ್ಷ, 85 ವರ್ಷ ಆಗುವಾಗ, ಸುಮಾರು 10 ವರ್ಷ ಆಗುವಾಗ ಆತನ ಹೆಂಡತಿ ಹೇಳ್ತಾಳೆ, ಸಾರಾ, ನೋಡಿ ನಮ್ಗೆ ಇನ್ನೂ ಮಕ್ಕಳಿಲ್ಲ, ದೇವರು ಮಕ್ಕಳು ಕೊಡ್ತಾನೆ, ನಾವು ವಾಗ್ದಾನವನ್ನು ನಂಬುತ್ತಾ ಇದ್ದೇವೆ, ಎಲ್ಲಿದೆ ಮಕ್ಕಳು? ನನ್ನ ಐಗುಪ್ತ ದೇಶದ ಒಂದು ದಾಸಿ ಇದ್ದಳು, ಆಕೆ ಹೆಸರು ಹಗಾರ ಅಂತ. ಈಕೆಯನ್ನು ನಾನು ನಿನಗೆ ಕೊಡ್ತೇನೆ, ಈಕೆ ಒಟ್ಟಿಗೆ ನೀನು ಕೊಡು, ಈಕೆಯಲ್ಲಿ ಹುಟ್ಟುವಂಥ ಮಗುವನ್ನು, ಅದು ನನ್ನ ಮಗುವನ್ನು ಸ್ವೀಕರಿಸ್ತೇನೆ. ಓಕೆ, ಬೈಬಲ್ ಹೇಳ್ತದೆ ಆಕೆ ಗರ್ಭಿಣಿ ಆಗುತ್ತಾಳೆ. ಹಗಾರಳು ಗರ್ಭಿಣಿಯಾದಾಗ ಆಕೆ ತನ್ನ ಯಜಮಾನಿಯನ್ನು ತಾಸಾರ ಮಾಡುತ್ತಾಳೆ. ನಾವು ನೋಡ್ತೇವೆ 16ನೇ ಅಧ್ಯಾಯದಲ್ಲಿ 4ನೇ ವಚನ, Genesis 16 chapter 4 verse. ಅವನು ಹಗಾರಳನ್ನು ಕೂಡಲು ಬಸುರಾದಳು, ತಾನು ಬಸುರಾದನೆಂದು ತಿಳುಕೊಂಡಾಗ ಅವಳ ಯಜಮಾನಿಯನ್ನು ತಾಸಾರ ಮಾಡಿದಳು. ನೆಕ್ಸ್ಟ್, ಆಗ ಸಾರಳು ಅಬ್ರಾಮನಿಗೆ, ನನ್ನ ಗೋಳು ನಿನಗೆ ತಗಲಲಿ, ನನ್ನ ದಾಸಿಯನ್ನು ನಿನಗೆ ಹೆಂಡತಿಯಾಗಿ ಒಪ್ಪಿಸ್ತೇನಷ್ಟೇ. ಅವಳು ತಾನು ಬಸುರಾದನೆಂದು ತಿಳಿದು ನನ್ನನ್ನು ತಾಸಾರ ಮಾಡುತ್ತಾಳೆ, ನಿನಗೂ ನನಗೂ ಯೆಹೋವನೇ ನ್ಯಾಯ ತೀರಿಸಲಿ ಎಂದು ಹೇಳಲು ಅಬ್ರಾಮನು, ನಿನ್ನ ದಾಸಿಯು ನಿನ್ನ ಕೈಯಲ್ಲಿದ್ದಾಳೆ, ನನ್ನನ್ನು ಯಾಕೆ ಮಧ್ಯದಲ್ಲಿ ತರ್ತಾ ಇದ್ದಿ? ಮನಸ್ಸು ಬಂದಂತೆ ಮಾಡು ಅಂದನು. ಆಗ ಸಾರಳು ಅವಳನ್ನು ಬಾಧಿಸಲು ಅವಳು ಓಡಿ ಹೋದಳು. ಅವಳು ಮರಳುಗಾಡಿನಲ್ಲಿ ಶೂರಿನ ಮಾರ್ಗದ ಹೊರತೆ ಹತ್ತಿರ ಇರುವಾಗ ಯೆಹೋವನ ದೂತನು ಅವಳನ್ನು ಕಂಡು, ಸಾರಳ ದಾಸಿಯಾದ ಹಗರಳೆ, ಎಲ್ಲಿಂದ ಬಂದಿ? ಎಲ್ಲಿಗೆ ಹೋಗುತ್ತಿ?
ಎಂದು ಕೇಳಲು ಅವಳು, ನನ್ನ ಯಜಮಾನಿಯಾದ ಸಾರಳ ಬಳಿಯಿಂದ ಓಡಿ ಹೋಗ್ತಾ ಇದ್ದೇನೆ ಅಂದಳು. ಓಕೆ, ಅದಕ್ಕೆ ಯೆಹೋವನ ದೂತನು, ನೀನು ಯಜಮಾನಿಯ ಬಳಿಗೆ ಹಿಂತಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಗೋ ಅಂದನು. ಕೆಲವೊಮ್ಮೆ ನಾವು ಯಾವ ಪೊಸಿಷನ್ನಲ್ಲಿ ಆ ಪೊಸಿಷನನ್ನು ಬಿಟ್ಟು ಮೇಲೆ ಹೋದಾಗ ತಾಪತ್ರೆಗಳು ಬರುವುದು. ದೇವದೂತ ಪ್ರೋಟೋಕಾಲನ್ನು ಫಾಲೋ ಮಾಡಲಿಕ್ಕೆ ಹೇಳ್ತಾ ಇದ್ದಾನೆ. ರೈಟ್, ನೀನು ಅಲ್ಲಿ ಯಜಮಾನಿ ಆಗಲಿಕ್ಕೆ ಹೋಗಬೇಡ, ನಿನ್ನ ಯಜಮಾನಿಗೆ ತಗ್ಗಿಕೊಂಡು ನಡೆ, ಹೋಗು, ಹಿಂತಿರುಗು. ಅದಲ್ಲದೆ ಯೆಹೋವನ ದೂತನು ಅವಳಿಗೆ, ನಿನಗೆ ಬಹು ಸಂತಾನವಾಗ ಮಾಡುವೆನು, ಅದು ಲೆಕ್ಕಿಸಕೂಡದಷ್ಟು ಅಪರಿಮಿತವಾಗುವುದು ಎಂದು ಹೇಳಿದನು. ಸಾರಳ ಒಂದು ಮಿಸ್ಟೇಕ್ನಿಂದ ಇಲ್ಲೊಂದು ಮಗು ಹುಟ್ಟುತ್ತದೆ. ಇದು ಸಾರಳ ಒಂದು ಮಿಸ್ಟೇಕ್ನಿಂದ ದೇವರಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗಿ. ಕೆಲವೊಮ್ಮೆ ದೇವರ ಪ್ರಾಮಿಸ್ಗಳನ್ನು ನಾವು ಹೇಗಾದರೂ ಈ ರೀತಿಯಾಗಿ ಹೆಲ್ಪ್ ಮಾಡುವ ಅಂತ, ದೇವರಿಗೆ ನಮಗೆ ಹೆಲ್ಪ್ ಬೇಡ. ನಾವು ದೇವರಿಗೆ ಹೆಲ್ಪ್ ಮಾಡಿದಾಗ ಇನ್ನೊಂದು ಸಂಗತಿ ಏನೋ ಹುಟ್ಟುತ್ತದೆ. ಮತ್ತು ಯೆಹೋವನ ದೂತನ ಅವಳಿಗೆ, ನೀನು ಬಸುರಿ ಆಗಿದ್ದೀಯಷ್ಟೇ, ನಿನಗೆ ಮಗನು ಹುಟ್ಟುವನು. ಯೆಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿಗೊಟ್ಟದರಿಂದ ಆ ಮಗನಿಗೆ ಇಷ್ಮಾಯೇಲ್ ಎಂದು ಹೆಸರಿಡಬೇಕು. ಅವನು ಕಾಡುಗತ್ತೆ ಎಂದಿರುವನು. ದ ವೈಲ್ಡ್ ಮ್ಯಾನ್, ರೈಟ್? he shall be a wild man ಇಂಗ್ಲಿಷ್ನಲ್ಲಿ. ಅವನು ಕಾಡುಗತ್ತೆ ಎಂದಿರುವನು. ಅವನು ಎಲ್ಲರ ಮೇಲೆ ಕೈ ಎತ್ತುವನು, ಹಾಗೆ ಅವನ ಮೇಲೆ ಎಲ್ಲರೂ ಕೈ ಎತ್ತುವರು. ತನ್ನ ಅಣ್ಣ ತಮ್ಮಂದಿರ ಎದುರುಗಡೆಯೇ ವಾಸವಾಗಿರುವನು ಎಂದು ಹೇಳಿ ಹೋದನು. ಪ್ರೇಸ್ ಗಾಡ್. ಓಕೆ, ನೆಕ್ಸ್ಟ್. ಅವಳು, ನನ್ನನ್ನು ನೋಡುವ ಆತನನ್ನು ನೋಡಿದೆನು, ಇಲ್ಲಿ ನೋಡಿದೆನಲ್ಲ ಅಂದುಕೊಂಡು ನಾನೊಂದು ಸಾಂಗ್ ಕಂಪೋಸ್ ಮಾಡಿದೆ. ನನ್ನ ನೋಡುವ ಆತನನ್ನು ನಾನು ನೋಡಿದೆ. ಅವಳು ನನ್ನನ್ನು ನೋಡುವ ಆತನನ್ನು ನಾನು ಇಲ್ಲಿಯೂ ನೋಡಿದೇನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತಾಡಿದ ಯೆಹೋವನಿಗೆ ಎಲ್ಲವನ್ನು ನೋಡುವ ದೇವರೆಂದು ಹೆಸರಿಟ್ಟಳು. ನೆಕ್ಸ್ಟ್, ಅವನು ಕಾಡುಗತ್ತೆ ಎಂದಿರುವನು, ಅವನೆಲ್ಲರ ಮೇಲೆ ಕೈ. 13, ಈ ಸಂಗತಿಯಿಂದ ಅಲ್ಲಿರುವ ಬಾವಿಗೆ ಲಹಿರೋಯಿ ಬಾವಿ ಎಂದು ಹೆಸರಾಯಿತು. ಅದು ಕಾದೇಶಿಗೂ ಬೆರೆದಿಗೂ ನಡುವೆ ಅದೇ. ಓಕೆ, ಹಗಾರಳು ಅಬ್ರಾಮನಿಂದ ಮಗನನ್ನೆತ್ತಳು. ಅಬ್ರಾಮನವನಿಗೆ ಇಷ್ಮಾಯೇಲ್ ಎಂದು ಹೆಸರಿಟ್ಟನು. ನೆಕ್ಸ್ಟ್, ಅವಳು ಇಷ್ಮಾಯೇಲನ್ನು ಹೆತ್ತಾಗ ಅಬ್ರಾಮನು 86 ವರ್ಷದವನಾಗಿದ್ದನು. ಇಲ್ಲಿ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದೇವರು ಅಬ್ರಾಮನಿಗೆ ದರ್ಶನ ಕೊಡ್ತಾನೆ. ದರ್ಶನ ಕೊಟ್ಟು ಹೇಳ್ತಾನೆ, ಅಬ್ರಾಮನೇ, ನನ್ನ ಮುಂದೆ ದೋಷವಿಲ್ಲದವನಾಗಿರು. ಅಬ್ರಾಮನು 99 ವರ್ಷದವನಾದ ಯೆಹೋವನವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು. ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೆ, ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅಂದನು. ಅಬ್ರಾಮನು ಅಡ್ಡ ಬೀಳಲು ದೇವರು ಅವನ ಸಂಗಡ ಮಾತಾಡಿ, ನಾನಂತೂ ನಿನಗೆ ವಾಗ್ದಾನ ಮಾಡುತ್ತೇನೆ, ಏನೆಂದರೆ ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗುವೆ. ಓಕೆ, ನಾವು 10ನೇ ವಚನವನ್ನು ಓದ್ತೇವೆ. 10, ನೀನು ನಿನ್ನ ಹಿಂದೆ ಬರುವ ಸಂತತಿಯವರು ಕೈಗೊಳ್ಳಬೇಕಾದ ನನ್ನ ನಿಬಂಧನೆ ಯಾವುದೆಂದರೆ, ನಿಮ್ಮಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ಸುನ್ನತಿಯಾಗಬೇಕೆಂಬುದೇ. ಇಲ್ಲಿ ಸುನ್ನತಿ ಪ್ರಾರಂಭವಾಯಿತು. ನೀವು ಮನಸ್ಸದಲ್ಲಿ ಸುನ್ನತಿ ಮಾಡಿಸಿಕೊಳ್ಳಬೇಕು, ನೀವು ಮಾನಸ್ಥಾನದಲ್ಲಿ ಸುನ್ನತಿ ಮಾಡಿಸಿಕೊಳ್ಳಬೇಕು. ಅದೇ ನಿಮಗೂ ನನಗೂ ಉಂಟಾದ ಒಡಂಬಡಿಕೆಗೆ ಗುರುತು. ಎಲ್ಲ ತಲಾಂತರಗಳಲ್ಲಿ ನಿಮ್ಮಲ್ಲಿರುವ ಪ್ರತಿಯೊಬ್ಬ ಗಂಡಸು ಮನೆಯಲ್ಲಿ ಹುಟ್ಟಿದವನಾದರೂ, ನಿನ್ನ ಸಂತತಿಯಲ್ಲಿ ಹುಟ್ಟದೆ ಅನ್ಯರಿಂದ ಕ್ರಯಕ್ಕೆ ತೆಗೆದುಕೊಂಡವನಾದರೂ 8 ದಿನಗಳ ವಯಸ್ಸುಳ್ಳವನಾದಾಗ ಅವನಿಗೆ ಸುನ್ನತಿ ಮಾಡಿಸಬೇಕು. ನಿನ್ನ ಮನೆಯಲ್ಲಿ ಹುಟ್ಟಿದವರಿಗೂ ನಿನ್ನ ಕ್ರಯಕ್ಕೆ ತೆಗೆದುಕೊಂಡವರಿಗೂ ತಪ್ಪದೆ ಸುನ್ನತಿಯಾಗಬೇಕು. ಹೀಗೆ ನಾನು ಮಾಡುವ ನಿಬಂಧನೆಯ ಗುರುತು ನಿಮ್ಮ ಶರೀರದಲ್ಲಿ ಇದ್ದು ಶಾಶ್ವತವಾದ ಒಡಂಬಡಿಕೆಯನ್ನು ಸೂಚಿಸುವುದು. ಸುನ್ನತಿ ಮಾಡಿಸಿಕೊಳ್ಳದ ಗಂಡಸು ನನ್ನ ಒಡಂಬಡಿಕೆಯನ್ನು ಮೀರಿದವನಾದ ಕಾರಣ ಅವನು ಕುಲದಿಂದ ತೆಗೆದು ಹಾಕಲ್ಪಡಬೇಕು ಎಂದು ಹೇಳಿದನು. ಪ್ರೇಸ್ ಗಾಡ್. 25ನೇ ವಚನ ನಾವು ಓದುವ ನೇರವಾಗಿ. 24, 25ನೇ ವಚನ. ಇಷ್ಮಾಯೇಲನಿಗೆ ಸುನ್ನತಿಯಾದಾಗ ಅವನಿಗೆ 13 ವರ್ಷವಾಗಿತ್ತು. ನೆಕ್ಸ್ಟ್, ಅಬ್ರಾಮನಿಗೂ ಅವನ ಮಗನಾದ ಇಷ್ಮಾಯೇಲನಿಗೂ ಒಂದೇ ದಿನದಲ್ಲಿ ಸುನ್ನತಿ ಆಯಿತು. ಅಬ್ರಾಮನಿಗೆ ಸುನ್ನತಿಯಾಗುವಾಗ 99 ವರ್ಷ. 24ನೇ ವಚನದಲ್ಲಿದೆ.
17ನೇ 24ನೇ ವಚನ, ಅಬ್ರಾಮನಿಗೆ ಸುನ್ನತಿಯಾದಾಗ ಅವನಿಗೆ 99 ವರ್ಷವಾಗಿತ್ತು, ಇಷ್ಮಾಯೇಲನಿಗೆ ಸುನ್ನತಿಯಾದಾಗ 13 ವರ್ಷವಾಗಿತ್ತು. ಒಂದೇ ದಿನದಲ್ಲಿ ಇಬ್ಬರಿಗೆ ಸುನ್ನತಿ ಆಯಿತು. ಫಸ್ಟ್ ಸುನ್ನತಿ ಇದು. ಈಸಾಕ ಹುಟ್ಟಲಿಲ್ಲ. ಈಗ ನೆಕ್ಸ್ಟ್ ಇಯರ್ಸ್ ಈಸಾಕ ಹುಟ್ಟುತ್ತಾನೆ. ಈಸಾಕನು ಹುಟ್ಟುವಾಗ ಅಬ್ರಾಮನಿಗೆ 100 ವರ್ಷ, ಇಷ್ಮಾಯೇಲನಿಗೆ 14 ವರ್ಷ. ಪ್ರೈಸ್ ಗಾಡ್. ಈ ಸುನ್ನತಿ ಎಂಬ ಸಂಸ್ಕಾರ. ಈಗ ದೇವರ ವಾಗ್ದಾನದ ಮೇರೆಗೆ ಬರಬೇಕಾದವನು ಯಾರು ಅಂತ ಹೇಳಿದ್ರೆ, ಪ್ರಾಮಿಸ್ ಸಾರಳಿಂದ ಹುಟ್ಟಿದವನೇ ಬೇಕು. ಪ್ರೈಸ್ ಗಾಡ್. ಹಾಗರಳಿಂದ ಅಲ್ಲ. ಅಬ್ರಾಮನಿಗೆ ಈಸಾಕನು ಹುಟ್ಟಿದ, ಅವನಿಗೆ ಸುನ್ನತಿ ಆಯಿತು. ಈಸಾಕನಿಗೆ 2 ಮಕ್ಕಳು ಹುಟ್ಟಿದರು 60 ವರ್ಷ ಪ್ರಾಯದಲ್ಲಿ, ಎಸಾವ ಮತ್ತೆ ಯಾಕೋಬ. ಯಾಕೋಬನು ನೆಕ್ಸ್ಟ್ ಹುಟ್ಟಿದ್ದರಿಂದ ಅದಕ್ಕೆ ಅವನಿಗೆ ಕಾಲು ಹಿಡಿದು ಬಂದದ್ದರಿಂದ ಅವನಿಗೆ ಯಾಕೋಬ ಅಂತ ಹೆಸರಿಟ್ಟು. ಯಾಕೋಬ ಅಂತ ಹೇಳಿದ್ರೆ ಕಾಲು ಎಳೆಯುವವ ಅಂತ ಅರ್ಥ. ಪ್ರೈಸ್ ಗಾಡ್. ಕಾಲು ಎಳೆಯುವ, ಮೋಸಗಾರ. ಕೆಲವೊಮ್ಮೆ ಎಷ್ಟು ದಿನ ಅವನ ಹೆಸರು ಅದು ಇತ್ತು ಅಲ್ಲಿವರೆಗೆ ಅವನು ಮೋಸಗಾರನೇ ಆದ. ತನ್ನ ಅಣ್ಣನಿಗೆ ಮೋಸ ಮಾಡಿ ಎಲ್ಲಿ ಹೋದ, ಅವನು ಬಿತ್ತಿದ, ಕಡೆಗೆ ಅವನಿಗೆ ಮಾವ ಕನೆಕ್ಟ್ ಆದ, ಅವನು ಕೂಡ ಸಿಕ್ಕಿದ, ಅವನಿಗೆ ಮೋಸ ಮಾಡಿದ. ಹುಡುಗಿ ಕೊಡುವುದರಲ್ಲಿ ಮೋಸ ಮಾಡಿದ, ಸ್ಯಾಲರಿ ಕೊಡುವುದರಲ್ಲಿ ಮೋಸ ಮಾಡಿದ. ಒಬ್ಬ 10 ಸರ್ತಿ ಸ್ಯಾಲರಿಯನ್ನು ಚೇಂಜ್ ಮಾಡಿದಂತೆ. ಲಿಸನ್, ಇಲ್ಲಿ ಒಂದು ಪಾಠ ಇದೆ. ಒಬ್ಬ ಮೋಸಗಾರನಿಗೆ ಮೋಸಗಾರರೇ ಕನೆಕ್ಟ್ ಆಗುತ್ತಾರೆ. ಪ್ರೈಸ್ ಗಾಡ್. ಅಲ್ಲಿಂದ ನಾವು ನೋಡ್ತೇವೆ 33ನೇ ಅಧ್ಯಾಯದಲ್ಲಿ 32ನೇ ಅಧ್ಯಾಯದಲ್ಲಿ 22ನೇ ವಚನದಿಂದ, ಲಾಬಾನನ ಮನೆಯಿಂದ ಅವನು ಹಿಂತಿರುಗಿ ಬರುವಾಗ ಆ ರಾತ್ರಿ ಅವನ ತನ್ನ 2 ಹೆಂಡತಿಯರನ್ನು 2 ದಾಸಿಯರನ್ನು 11 ಮಂದಿ ಮಕ್ಕಳನ್ನು ಕರೆದುಕೊಂಡು ಯಬ್ಬೋಕ್ ಹೊಳೆಯನ್ನು ದಾಟುವ ಸ್ಥಳದಲ್ಲಿ ದಾಟಿದನು. ದಾಟುವ ಸ್ಥಳದಲ್ಲೇ ದಾಟಿದನು. ಆ ರಾತ್ರಿ ಅವನು ತನ್ನ 2 ಹೆಂಡರನ್ನು 2 ದಾಸಿಯರನ್ನು 11 ಮಂದಿ ಮಕ್ಕಳನ್ನು ಕರೆದುಕೊಂಡು ಯಬ್ಬೋಕ್ ಹೊಳೆಯನ್ನು ದಾಟುವ ಸ್ಥಳದಲ್ಲಿ ದಾಟಿದನು. 23 ಅವರನ್ನು ತನ್ನ ಆಸ್ತಿಯೆಲ್ಲವನ್ನು ದಾಟಿಸಿದ ಮೇಲೆ, ಓಕೆ, ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಆ ಪುರುಷನು ತಾನು ಗೆಲ್ಲದೆ ಇರುವುದನ್ನು ಕಂಡು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ದರಿಂದ ಯಾಕೋಬನು ಅವನ ಸಂಗಡ ಹೋರಾಡುತ್ತಿರುವಾಗಲೇ ಅವನ ತೊಡೆಯ ಕೀಲು ತಪ್ಪಿತ್ತು. ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು ನೀನು ನನ್ನ ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ಓಕೆ, ಆ ಪುರುಷ ನಿನ್ನ ಹೆಸರೇನೆಂದು ಕೇಳಿದಕ್ಕೆ ಅವನು ಯಾಕೋಬನು ಅಂದನು. ಅಂದಾಗ ಅವನು ಯಾಕೋಬನಿಗೆ, ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾದ್ದರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರುಂಟಾಗುವುದು. ಯಾಕೋಬ ಹೆಸರು ಹೋಗಿ ಇಸ್ರಾಯೇಲ್ ಎಂದು ಹೆಸರಿಟ್ಟದ್ದು ದೇವರು. ಇವತ್ತು ಇಸ್ರಾಯೇಲ್ ನೇಷನ್. ಯಾಕಂತ ಹೇಳಿದ್ರೆ ಯಾರು ಕೇಳಿದ್ರು ಯಹೂದ್ಯರು ಯಾರಂತ. ಇಲ್ಲಿಂದ ಇವನ ಜನಾಂಗವೇ, ಇವನಿಗೆ 12 ಮಂದಿ ಮಕ್ಕಳು ಹುಟ್ಟುತ್ತಾರೆ. ಇಲ್ಲಿಂದ ಬರುವಾಗ 11 ಮಂದಿ ಇದ್ದರು, ಲಾಸ್ಟ್ ಬೆಂಜಮಿನ್ ಹುಟ್ಟುತ್ತಾನೆ. ನೆಕ್ಸ್ಟ್ ಒಟ್ಟಿಗೆ 12 ಮಂದಿ ಮಕ್ಕಳು, 12 ಕುಲಗಳು. ಪ್ರೈಸ್ ಗಾಡ್. ನಾವು ನೋಡ್ತೇವೆ ಅಲ್ಲಿ ಇಸ್ರಾಯೇಲ್ನಲ್ಲಿ ಒಂದು ದೇವಾಲಯ ಕಟ್ಟಲ್ಪಡುತ್ತದೆ ಸೊಲೊಮೋನನ ಕಾಲದಲ್ಲಿ. ಫಸ್ಟ್ ಟೆಂಪಲ್ ಅಂತ ಹೇಳ್ತಾರೆ. ಆ ಟೆಂಪಲ್ ಎಲ್ಲಿ ಕಟ್ಟಲ್ಪಟ್ಟಿದೆ ಅಂದರೆ ಈಗ ಪ್ಯಾಲೆಸ್ತೈನ್ ಇರುವಂಥ ಎಲ್ಲಿ ಮಸೀದಿ ಇದೆ ಅದೇ ಸ್ಥಳದಲ್ಲಿ. ಯಾಕೆ ದೇವರು ಆ ಸ್ಥಳದಲ್ಲಿ ಟೆಂಪಲ್ ಅನ್ನು ಕಟ್ಟಲಿಕ್ಕೆ ಹೇಳಿದ? ಯಾಕಂತ ಹೇಳಿದ್ರೆ ಅಬ್ರಾಮನು ಫಸ್ಟ್ ಯಜ್ಞವನ್ನು ಸಮರ್ಪಿಸಿದ್ದು ಮೋರಿಯಾ ದೇಶದ ಬೆಟ್ಟದಲ್ಲಿ. ಪ್ರೈಸ್ ಗಾಡ್. ನಾನು ನಿಮಗೆ ಸ್ಕ್ರಿಪ್ಚರ್ ತೋರಿಸ್ತೇನೆ. ಐ ವಿಲ್ ಶೋ ದ ಸ್ಕ್ರಿಪ್ಚರ್. ಅಬ್ರಾಮನು ತನ್ನ ದೇವರು ಅಬ್ರಾಮನಿಗೆ ಹೇಳ್ತೇನೆ, ಅಬ್ರಾಮನೇ, ನಿನ್ನ ಒಬ್ಬನೇ ಮಗನಾಗಿರುವ ಈಸಾಕನನ್ನು ನನಗೆ ಯಜ್ಞವಾಗಿ ಸಮರ್ಪಿಸಬೇಕು. ಅದು ಸಹ ನಿನಗೆ ಬೇಕಾದ ಸ್ಥಳದಲ್ಲಿ ಅಲ್ಲ, ನಾನು ತೋರಿಸುವ ದೇಶದಲ್ಲಿ. 22ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೇವೆ. ಆದಿಕಾಂಡ 22:3. ಬೆಳಿಗ್ಗೆ ಅಬ್ರಾಮನು ಎದ್ದು ಕತ್ತಿಗೆ ತಡಿ ಹಾಕಿಸಿ ಯಜ್ಞಕ್ಕೆ, ಓಕೆ, 22:1 ನಾವು ಓದುವ.
ಈ ಸಂಗತಿಗಳಾದ ಮೇಲೆ ದೇವರು ಅಬ್ರಾಮನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು ಅಬ್ರಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ಆಗಲಾತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಈಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮ ಅರ್ಪಿಸಬೇಕು ಅಂದನು. ಮೋರಿಯಾ ಫಸ್ಟ್ ದೇವರು ಅಲ್ಲಿ ಯಜ್ಞವನ್ನು ಸಮರ್ಪಿಸಲಿಕ್ಕೆ ಹೋಗ್ತಾನೆ. ಹೋಗುತ್ತಿರುವಾಗ ಮಗನನ್ನೇ ಕರ್ಕೊಂಡು ಹೋಗ್ತಾನೆ. ಸೇವಕರಿಗೆ ಅಲ್ಲಿ ಹೆಂಡತಿ ಕೂಡ ಹೇಳುವುದಿಲ್ಲ. ಸೇವಕನ ಕರ್ಕೊಂಡು ಹೋಗ್ತಾನೆ. ನಾನು ಮತ್ತು ನನ್ನ ಮಗನು ದೇವರಿಗೆ ಯಜ್ಞವನ್ನು ಸಮರ್ಪಿಸಿ ಹಿಂತಿರುಗಿ ಬರುತ್ತೇವೆ ಅಂತ ಹೇಳ್ತಾರೆ. ಮಗ ಕೇಳ್ತಾನೆ, ಮಗನೇ ಕಟ್ಟಿಗೆ ಹೊತ್ತುಕೊಂಡು ಹೋಗ್ತಾನೆ. ಮಗನು ಕೇಳ್ತಾನೆ, ತಂದೆ ಕಟ್ಟಿಗೆ ಇದೆ, ಬೆಂಕಿ ಇದೆ, ಯಜ್ಞಕ್ಕೆ ಬೇಕಾದ ಕುರಿ ಎಲ್ಲಿದೆ? ಅಬ್ರಾಮನು ಹೇಳ್ತಾನೆ, ದೇವರು ಒದಗಿಸಿಕೊಡ್ತಾನೆ. ಮಗನಿಗೆ ಗೊತ್ತಿಲ್ಲ. ಅಬ್ರಾಮನು ತನ್ನ ಮಗನನ್ನು ಕಟ್ಟಿ ಕತ್ತಿಯನ್ನು ಎತ್ತುತ್ತಿರುವಾಗ ದೇವರು ಹೇಳ್ತಾನೆ, ನಿಲ್ಲು, ಪ್ರೈಸ್ ಗಾಡ್, ನಿನ್ನೊಬ್ಬನೇ ಮಗನಾದ ಈಸಾಕನ ಮೇಲೆ ಕೈ ಹಾಕಬೇಡ. ದೇವರು ಹೇಳಿದ ಸ್ಥಳಕ್ಕೆ ಅವರು ಸೇರಿದಾಗ ಅಬ್ರಾಮನು ಯಜ್ಞವೇದಿಯನ್ನು ಕಟ್ಟಿಗೆಯನ್ನು ಒಟ್ಟಿ ತನ್ನ ಮಗನಾದ ಈಸಾಕನ ಕೈಗಳನ್ನು ಬಿಗಿದು ಅವನನ್ನು ವೇದಿಯಲ್ಲಿ ಕಟ್ಟಿಗೆಯ ಮೇಲೆ ಇಟ್ಟನು. ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು 22ನೇ ಅಧ್ಯಾಯ 10ನೇ ವಚನ ಆದಿಕಾಂಡ ಕೈ ಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಾಮನೇ ಅಬ್ರಾಮನೇ ಎಂದು ಅವನು ಕರೆದನು. ಅದಕ್ಕೆ ಅಬ್ರಾಮನು ಇಗೋ ಇದ್ದೇನೆ ಅಂದನು. ಆಗ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೇನು ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂತೆಗೆಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂಬುದು ಈಗ ತೋರಿ ಬಂತು ಅಂದನು. ಇಲ್ಲಿ ದೇವರು ಫಸ್ಟ್ ದೇವಾಲಯವನ್ನು ಕಟ್ಟುತ್ತಿರುವಾಗ ಸೊಲೊಮನ್ನಿಗೆ ದಾವೀದನು ಗೈಡ್ ಮಾಡುತ್ತಾನೆ. ನಾವು ನೋಡ್ತೇವೆ 2 ಕ್ರಾನಿಕಲ್ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 3ನೇ ವಚನ. 2ನೇ ಪೂರ್ವಕಾಲ ವೃತ್ತ ಅಂತ ನಾನು ನಿಮಗೋಸ್ಕರ ಓದ್ತೇನೆ. ಐ ವಿಲ್ ರೀಡ್ ಫಾರ್ ಯು. ಮೂರನೇ ಅಧ್ಯಾಯ 1ನೇ ವಚನದಲ್ಲಿ ನಾನು ಓದ್ತೀನಿ. 2ನೇ ಪೂರ್ವಕಾಲ ವೃತ್ತ ಅಂತ 3ನೇ ಅಧ್ಯಾಯ 1ನೇ ವಚನ. ಸೊಲೊಮೋನನು ಯೆರೂಸಲೇಮ್ ಪಟ್ಟಣದೊಳಗೆ ತನ್ನ ತಂದೆಯಾದ ದಾವೀದನಿಗೆ ದೇವದರ್ಶನ ಉಂಟಾದ ಮೋರಿಯಾ ಗುಡ್ಡದಲ್ಲಿ ಯೆಹೋವನ ಆಲಯವನ್ನು ಕಟ್ಟಿಸತೊಡಗಿಸಿದನು. ಮುಂಚೆ ಯೆಬೂಸ್ಯನಾದ ಒರ್ನಾನನ ಕಣವಾಗಿದ್ದ ಆ ಸ್ಥಳವನ್ನು ದಾವೀದನು ಇದಕ್ಕೋಸ್ಕರ ಸಿದ್ಧ ಮಾಡಿದನು. ಒರ್ನಾನನ ಕಣ ಮೊನ್ನೆ ನಾನು ಪ್ರೀಚ್ ಮಾಡಿದ್ದೆ. ದಾವೀದನು ಯಜ್ಞ ಅರ್ಪಿಸಿದ ಸ್ಥಳ. ಪ್ರೈಸ್ ಗಾಡ್. ದೇವ ಜನರು ಅವಿಧೇಯರಾದ ಕಾರಣ, ಒಡಂಬಡಿಕೆಯನ್ನು ಮೀರಿ ನಡೆದ ಕಾರಣ, ನಾನು ಶಾರ್ಟ್ ಆಗಿ ಮುಗಿಸ್ತೇನೆ, ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೇನೆ. ದೇವರು ಇಸ್ರಾಯೇಲ್ ಜನರನ್ನು ನೆಬೂಕದ್ನೆಚ್ಚರನ ಕೈಗೆ ಕೊಡ್ತಾನೆ, ಬ್ಯಾಬಿಲೋನಿಗೆ. ಅಲ್ಲಿ 70 ವರ್ಷ ಅಲ್ಲಿರ್ತಾರೆ. ಅಲ್ಲಿ ಅರಸನಾದ ಕೊರೇಶ್ 70 ವರ್ಷದ ನಂತರ ಅಲ್ಲಿ ಪ್ರೇರೇಪಿಸ್ತಾನೆ 2nd ಟೆಂಪಲ್ ಕಟ್ಟಲಿಕ್ಕೆ, 2ನೇ ಆಲಯ. ಪ್ರೈಸ್ ಗಾಡ್. ಅದು ಕೊರೇಶನಿಂದಲೇ ಕಟ್ಟಲ್ಪಡುತ್ತದೆ. ನಾವು ನೋಡ್ತೇವೆ ಸುಮಾರು 400 ವರ್ಷಗಳ ಮುಂಚೆ, 480 ನಿಯರ್ಲಿ 80 ವರ್ಷ ಕ್ರಿಸ್ತ ಪೂರ್ವ. ಈ 2nd ಟೆಂಪಲ್ ಬರುವಾಗ ಯೇಸುಸ್ವಾಮಿ ಎಂದು ಪ್ರವಾದನೆ ಮಾಡಿದ. 23ನೇ ಅಧ್ಯಾಯದಲ್ಲಿ ಕೊನೆಯ ಬಾರಿಗೆ ಯೇಸುಸ್ವಾಮಿ ದೇವಾಲಯ ಹೋಗಿ ಹಿಂದೆ ಬಂದು ಯೇಸುಸ್ವಾಮಿ ಎಂದು ಪ್ರಾಫೆಸಿ ಮಾಡಿದ. ಇದು ಎಂಥ ಕಟ್ಟಡ ಅಂತ ಹೇಳ್ತಿರುವಾಗ ಯೇಸುಸ್ವಾಮಿ ಹೇಳಿದ, ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ. ಯೇಸುಸ್ವಾಮಿ ಹೇಳಿದ 2 ಪ್ರಾಫೆಸಿಗಳು. ನಂಬರ್ 1, ಕಲ್ಲಿನ ಮೇಲೆ ಕಲ್ಲು ಇಲ್ಲಿ ಉಳಿಯುವುದಿಲ್ಲ. ನಂಬರ್ 2, ಯೇಸುಸ್ವಾಮಿ ಹೇಳಿದ, ಪ್ರೈಸ್ ಗಾಡ್, ಇಸ್ರಾಯೇಲ್ ನೇಷನ್ ಇಲ್ಲ. ಕ್ರಿಸ್ತ ಶಕ 70ರಿಂದ ಎಕ್ಸಾಕ್ಟ್ಲಿ ಯೇಸುಸ್ವಾಮಿ ಪುನರುತ್ತನಾಗಿ 40 ವರ್ಷದಲ್ಲಿ ಕ್ರಿಸ್ತ ಶಕ 70ರಲ್ಲಿ ಟೈಟಸ್ ಎಂಬ ರಾಜನು ಬಂದು ಅವನೆಲ್ಲವನ್ನು ನಿರ್ನಾಮ ಮಾಡಿದ. ಪ್ರೈಸ್ ಗಾಡ್. ಕ್ರಿಸ್ತ ಶಕ 70ರಿಂದ 1948 ಮೇ 13 ತನಕ ಇಸ್ರಾಯೇಲ್ ನೇಷನ್ಗೆ ಹಿಸ್ಟ್ರಿ ಇಲ್ಲ. ಪ್ರೈಸ್ ಗಾಡ್. ಇನ್ನೊಂದು ಯಹೂದ್ಯರು ಹೇಳಿದರು, ಯೇಸುವನ್ನು ಶಿಲುಬೆಗೆ ಹಾಕುವಾಗ ಆ ರಕ್ತಾಪರಾಧವು ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೂ ಬರಲಿ ಅಂತ ಹೇಳಿದರು. ಅವರು ಮಾಡಿದ ತಪ್ಪಿಗೋಸ್ಕರ ಅವರು ಲೋಕದಲ್ಲೆಲ್ಲ ಚದುರಿಸಲ್ಪಟ್ಟರು. ಯೇಸುಸ್ವಾಮಿ 24ನೇ ಅಧ್ಯಾಯದಲ್ಲಿದ್ದ ಅಂಜೂರದ ಮರವು ಚಿಗುರುವಾಗ
ಅಂಜೂರದ ಮರ ಚಿಗುರುದಂತ ಹೇಳಿದ್ರೆ ಪುನಃ ಇಸ್ರಾಯೇಲ್ ನೇಷನ್ ಸ್ಥಾಪನೆ ಆಗುವಂಥದ್ದು. ಕ್ರಿಸ್ತ ಶಕ 1948 ಮೇ 3 ಇಸ್ರಾಯೇಲ್ ನೇಷನ್ ಸ್ಥಾಪನೆ ಆಯಿತು. ಈಗ ಥರ್ಡ್ ಟೆಂಪಲ್ ಕಟ್ಟಲ್ಪಡುತ್ತದೆ. ಈಗ ಇರುವಂಥ ಅದೇ ಸ್ಥಳ ಅದು ಫಿಲಿಸ್ಟಿಯರ ವಶದಲ್ಲಿರುವಂಥ, ಆಲ್ರೆಡಿ ನಾನು ಕೇಳ್ತಾ ಇದ್ದೇನೆ ಅದನ್ನು ವಶ ಮಾಡಿದ್ರು ಅಂತ. ಇದನ್ನು ನಾವು 20 ವರ್ಷಗಳ ಹಿಂದೆ ನಾವು ಪ್ರೀಚ್ ಮಾಡ್ತಾ ಇದ್ವಿ. ಪ್ರೇಸ್ ಗಾಡ್. ಒಂದು ದಿನ ಅವರು ವಶ ಮಾಡುತ್ತಾರೆ. ಪ್ರೇಸ್ ಗಾಡ್. ಇರಲಿ. ಈ ಯಹೂದ್ಯ ಸಂತಾನದಲ್ಲಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ. ನಾನು ನಾಳೆ ನಾಡೋದು ಕಂಟಿನ್ಯೂ ಮಾಡುತ್ತೇನೆ. ಪ್ರೇಸ್ ಗಾಡ್. ಇಲ್ಲಿ ಪ್ರಶ್ನೆ ಕೇಳಿದ್ರು, ಸುನ್ನತಿ ಯಾಕೆ, ಇದರ ಬಗ್ಗೆ ಡೀಟೇಲ್ ನಾನು ಬಿಡಿಸ್ತೇನೆ. ಯಹೂದ್ಯರು ಯಾರು? ಪ್ರೇಸ್ ಗಾಡ್. ಪ್ರೇರೆ, ಒಂದು ವೇಳೆ ನೀವು ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ ನಿಮ್ಮ ಹೃದಯದಲ್ಲಿ ಆತನ್ನು ಕರೆಯಿರಿ. ಪ್ರೇಸ್ ಗಾಡ್. ಸಲ್ವೇಷನ್ ಇಸ್ ದ ಗ್ರೇಟೆಸ್ಟ್ ಗಿಫ್ಟ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ಈ ಸಂತಾನದ ಮೂಲಕವೇ ಯೇಸು ಸ್ವಾಮಿ ಬಂದ. ಪ್ರೇಸ್ ಗಾಡ್. ಯಹೂದ್ಯರ ಸಂತಾನದ ಮೂಲಕ ಯೇಸು ಸ್ವಾಮಿ ಯಹೂದ್ಯನಾಗಿದ್ದ. ಪ್ರೇಸ್ ಗಾಡ್. ಅಬ್ರಾಹ್ಮನಿಗೆ ಒಂದು ವಾಗ್ದಾನ ಮಾಡಿದ, ನಿನ್ನ ಸಂತತಿಯ ಮೂಲಕ ಎಲ್ಲ ಜನಾಂಗಗಳಿಗೆ ಆಶೀರ್ವಾದ ಉಂಟಾಗುವುದು. ಐ ಕ್ಯಾನ್ ಶೋ ಮೆನಿ ಸ್ಕ್ರಿಪ್ಚರ್. ಆತನು ಬೇರೆ ಯಾರಲ್ಲ, ಆತನು ಕ್ರಿಸ್ತನಾಗಿದ್ದಾನೆ. ಪ್ರೇಸ್ ಗಾಡ್. ಯಾವಾಗ ಕ್ರಿಸ್ತನು ಪುನರುತ್ಥಾನಾದ, ಅದ ನಂತರ ಎರಡನೇ ಬರೋಣ ಅಂದರೆ ರ್ಯಾಪ್ಚರ್ವರೆಗೆ, ಅದಕ್ಕೆ ಕೃಪೆಯ ಕಾಲ ಅಂತ ಕರೀತಾರೆ. ಆನಂತರ ದಾನಿಯೇಲನು ಬರೆದ 70ನೇ ವಾರ ಅದು ಪ್ರಾರಂಭವಾಗ್ತದೆ. 7 years. ಪ್ರೈಸ್ ಗಾಡ್. 3.5 ವರ್ಷ ಸಂಕಟ ಕಾಲ, 3.5 ವರ್ಷ ಮಹಾಸಂಕಟ ಕಾಲ. ಆಗ 1 ವರ್ಲ್ಡ್ ರಿಲಿಜನ್, 1 ಎಕಾನಮಿ, 1 ನಾವು ನೋಡ್ತೇವೆ ಪಾಲಿಟಿಕ್ಸ್. ಇದಕ್ಕೆ ಆಲ್ರೆಡಿ ಆಂಟಿ ಕ್ರೈಸ್ಟಿಗೋಸ್ಕರ ಲೋಕ ಸಿದ್ಧವಾಗ್ತಾ ಇದೆ. ಸಭೆಗೋಸ್ಕರ ಕರ್ತನು ದೇವರು ಸಭೆಯನ್ನು ರ್ಯಾಪ್ಚರ್ಗೋಸ್ಕರ ಸಿದ್ಧಪಡಿಸ್ತಾ ಇದ್ದಾನೆ. ಪ್ರೈಸ್ ಗಾಡ್. ಕ್ರೈಸ್ಟ್ ಇಸ್ ಕಮಿಂಗ್ ವೆರಿ ಸೂನ್. ನಿಮಗೆ ಅನೇಕ ಸೂಚನೆಗಳು ಕಾಣ್ತಾ ಇವೆ. ಪ್ರೇರೆ, ಮುಂದಿನ ದಿನದಲ್ಲಿ ನಾವು ನೋಡುವ ಟುಡೇ ಇಸ್ ದ ಡೇ ಆಫ್ ಸಲ್ವೇಷನ್. ಒಂದು ದಿನದಲ್ಲಿ ಏನಾಗ್ತದೆ ನಮಗೆ ಗೊತ್ತಿಲ್ಲ. ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರೇ, ನಿನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನನಗೋಸ್ಕರ ನೀನು ಕಳಿಸ್ತಿ. ಆತ ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನನ್ನ ಹೃದಯದಲ್ಲಿ ನಾನು ನಂಬುತ್ತೇನೆ ಮತ್ತು ನಾನು ಬಾಯಿಂದ ಅರಿಕೆ ಮಾಡುತ್ತೇನೆ. ಯೇಸುವೆ ನನ್ನ ಕರ್ತನು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮನನ್ನು ನಂಬಿಕೆಯ ಮೂಲಕ ನಾವು ಸ್ವೀಕರಿಸ್ತಾ ಇದ್ದೇವೆ. Fill me with your Holy Spirit, God. Thank you, Lord, your anointing. Thank you, Lord, your grace and the favor of God. All wicked counsel, I rebuke it in the name of Jesus. In Jesus' name, amen. Pray. ಒಂದು ವೇಳೆ ನೀವು ಬಾಡಿಯಲ್ಲಿ ಸಿಕ್ಕಾಗಿರುವುದಾದರೆ ನಿಮಗೋಸ್ಕರ ನಾನು ಪ್ರಾರ್ಥಿಸ್ತೇನೆ. ಐ ವಿಲ್ ಪ್ರೇ ಫಾರ್ ಯು. ಅರೈಸ್ ಇನ್ ದ ಸ್ಪಿರಿಟ್. ಅಂತರ್ಯದಲ್ಲಿ ಎದ್ದೇಳ್ರಿ, ಭಯ ಪಡಬೇಡ್ರಿ. ದೇವರು ಕೊಟ್ಟಿರುವ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ. ಅದು ಹೇಳಿದನದ ಆತ್ಮ ಅಲ್ಲ. ಯಾವಾಗಲೂ ಹೇಳ್ರಿ, ದೇವರು ಕೊಟ್ಟ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ, ಹೇಳಿದನದ ಆತ್ಮ ಅಲ್ಲ. ಥ್ಯಾಂಕ್ ಯು ಲಾರ್ಡ್. In the mighty name of Jesus, I take authority over every fever. ಯೇಸು ನಾಮದಲ್ಲಿ ಎಲ್ಲ ಜ್ವರ, ಕೆಮ್ಮು, COVID-19, every sickness, I take authority over you. I command you, live from their life. Be free now. ತಲೆಯಿಂದ ಪಾದವರೆಗೆ ನಿನ್ನ ಸ್ವಸ್ಥತೆ ಶಕ್ತಿ ಬಿಡುಗಡೆ ಆಗಲಿ. I release your ministering angel. I thank you, Lord, your protection. Thank you, Lord, your favor. Thank you, Lord, for the ministering angel. ಪ್ರತಿಯೊಂದು ಕುಟುಂಬದಲ್ಲಿ ದೈವಿಕವಾದ ಸಮಾಧಾನ ಬಿಡುಗಡೆ ಆಗಲಿ. ಇವರ ವಾಕ್ಯದಲ್ಲಿ ಗ್ರೋ ಆಗಲಿ, ಪ್ರಜ್ವಲಿಸಲಿ. ಪ್ರತಿಯೊಬ್ಬರ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡುವನಾಗಿದ್ದಿ. I bless each and every one of God. In Jesus' name. Amen. Amen. Praise God.